ಬ್ರೋ ಯುದ್ಧ ಮಾಡೋ ಸೈನಿಕರಲ್ವಾ ನೀವು? ಏಕೆ ಯುದ್ಧ ಮಾಡಕ್ ಹೋಗಿಲ್ವಾ? ಬ್ರದರ್, ಈ ಯುದ್ಧ ಶುರುವಾಗಿದ್ದು ನಮ್ಮ ಸೌಜನ್ಯ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ. ಈ ಯುದ್ಧದಲ್ಲಿ ನಾವು ಅವತ್ತೂ ಇದ್ವಿ, ಮುಂದೆನೂ ಇರ್ತೀವಿ. ಬಟ್ ಇದು ವಿಚಾರ ಅಲ್ಲಿಂದ ಶುರುವಾಗಿದ್ದು ಇವತ್ತು ದೇವಸ್ಥಾನ ಧರ್ಮದವರೆಗೂ ಹೋಗಿ ಕೂತಿದೆ. 5 ತಿಂಗಳಿಂದ ನಾವೆಲ್ಲ ಒಂದು ವಿಡಿಯೋ ಮಾಡಿರ್ತೀವಿ, ಅದೇನಂತ ಅಂದರೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಇವಾಗ ಆ ವಿಡಿಯೋನ ಹಿಡ್ಕೊಂಡು ಬೇರೆ ಥರ ಹೆಂಗೆ ಬೇಕು ಹಂಗೆ ಮಾತಾಡ್ತಾ ಇರೋ ಜನಗಳಿದ್ದಾರೆ. ಸೊ ನಮಗೆ ಅವಾಗ ಕಮೆಂಟ್ಸ್ ಬರ್ತಾಯಿತ್ತು, ನಿಮ್ಮ ಮನೇಲಾಗಿದ್ದರೆ ಇದೇ ಥರ ಇರ್ತಾಯಿದ್ರೆ, ನಿಮ್ಮ ಗೊತ್ತಿರೋಂಥ ಹೆಣ್ಮಕ್ಳಿಗಾಗಿದ್ದರೆ ನೀವು ನ್ಯಾಯ ಕೇಳ್ತಾರ ಇಲ್ವಾ ಅಂತ ಅಂದ್ರಿ. ಆ ಕಾರಣಕ್ಕೋಸ್ಕರ ನಾವು ಆ ಜಾಗಕ್ಕೆ ಹೋಗಿ ನಿಂತ್ಕೊತೀವಿ, ನಮ್ಮ ಜನ ನಮಗೆ ಹೇಳ್ತಾರೆ ಅಂತ. ಆದರೆ ಅವತ್ತು ನಿಂತ್ಕೊಂಡಿದ್ದಕ್ಕೆ ಇವತ್ತು ನಮಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ನಾನು ಇವತ್ತು ಹೇಳ್ತಿರೋದು ಒಂದೇ ಮಾತು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಇಡೀ ಕರ್ನಾಟಕದ ಜನ ಎಲ್ಲ ಕಾರಣ ಆದರೂ ಅವತ್ತು ನಾವು ವಿಡಿಯೋ ಮಾಡೋದಕ್ಕೆ. ಇವತ್ತು ಅಷ್ಟೇ ಕೆಲವೊಂದು ಕಿಡಿಗೇಡಿಗಳು ಕಾರಣ ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರೋದಕ್ಕೆ. ಯಾಕಂತ ಅಂದರೆ ಅವತ್ತು ನಾವು ಹೋಗಿದ್ದು ಒಂದೇ ಉದ್ದೇಶ, ಆ ಹೆಣ್ಮಗುಗೆ ಅನ್ಯಾಯ ಆಗಿದೆಯಲ್ಲ ಅದಕ್ಕೆ ನ್ಯಾಯ ಕೊಡಿಸೋ ದಾರಿಲಿ ಹೋದರೆ ಎಲ್ಲೋ ಒಂದು ಹಳಿ ಸೇವೆ ಆಗ್ಬೋದು. ನಾವು ಕೂಗ್ತಾ ಇರೋವಂಥ ಕೂಗು ನಿಮ್ಮೆಲ್ಲರ ಪರವಾಗಿ ಗೌರ್ಮೆಂಟಿಗೆ ತಲುಪ್ಬೋದು ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿದ್ದು. ಅದು ಬಿಟ್ಟರೆ ನಾವು ಯಾವುದೇ ಜಾತಿ, ಧರ್ಮ, ದೇವಸ್ಥಾನ ಯಾವುದೂ ಇದುವರೆಗೂ ವಿಡಿಯೋದಲ್ಲಿ ತಂದಿಲ್ಲ. ದೇಶದ್ರೋಹಿ ಕೆಲಸನ ಮಾಡಿಲ್ಲ, ಧರ್ಮ ವಿರೋಧ ಕೆಲಸನ ಮಾಡಿಲ್ಲ. ಯಾಕಂತಂದರೆ ಆ ಟೈಮಲ್ಲಿ ನಾವು ಏನು ಮಾತಾಡ್ತಿದ್ವಲ್ಲ, ಆ ಸಮಯದಲ್ಲಿ ಯಾವುದೇ ದೇವಸ್ಥಾನ ಆಗಲಿ ಯಾವುದೇ ಧರ್ಮ ಆಗಲಿ ಟಾಪಿಕಲ್ಲಿ ಇರಲಿಲ್ಲ. ಒಂದೇ ಇದ್ದಿದ್ದು ಸೌಜನ್ಯ ಅವ್ರಿಗಾಗಿರುವಂಥ ಅನ್ಯಾಯ. ನಮ್ಮ ಕರ್ನಾಟಕದಲ್ಲಿರುವಂಥ ಹಲವು ಆಟೋ ಚಾಲಕರು, ಕ್ಯಾಬ್ ಚಾಲಕರೆಲ್ಲ ಆ ಪೋಸ್ಟರ್ನ ತೊಗೊಂಡು ಅವರ ಬಾನೆಟ್ ಮೇಲೆ, ವಿಂಡ್ಶೀಲ್ಡ್ ಮೇಲೆಲ್ಲ ಹಾಕೊಂಡು ಧ್ವನಿ ಎತ್ತಿದ್ರು. ಹಾಗಂದು ಮಾತ್ರಕ್ಕೆ ಈಗ ಅವರೆಲ್ಲ ದೇಶದ್ರೋಹಿಗಳು, ಧರ್ಮದ್ರೋಹಿಗಳು, ಹಿಂದೂ ವಿರೋಧಿಗಳು ಅಂತ ಅಲ್ಲ. ಅವ್ರ ಇಂಟೆನ್ಷನ್ ಇದ್ದಿದ್ದು ಒಂದೇ, ಅವ್ರ ತಲೆಯಲ್ಲಿ ಇದ್ದಿದ್ದು ಒಂದೇ ಥಾಟು, ಈ ಹೆಣ್ಮಗುಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವಂಥದ್ದು ಏನಾದ್ರು ಮಾಡೋಣ. ಆ್ಯಂಡ್ ಮೋರ್ ಓವರ್ ಇದು ಯಾವುದೇ ಭಯದಿಂದ ಮಾಡ್ತಿರುವಂಥ ವಿಡಿಯೋ ಅಲ್ಲ, ಜಸ್ಟೇ ನಿಮಗೆ ಹೇಳ್ತಿರೋದು. ನಾವು ಅವತ್ತು ಯಾವುದಕ್ಕೆ ಹೋಗಿದ್ವಿ, ಇವತ್ತು ಯಾವುದಕ್ಕೆ ನಿಂತಿದ್ದೀವಿ ಸೇಮ್. ಅವತ್ತು ಹೋಗಿದ್ದು ಸೌಜನ್ಯನ ವಿಷಯಕ್ಕೆ, ಇವತ್ತು ನಿಂತಿರೋದು ಸೌಜನ್ಯನ ವಿಷಯಕ್ಕೆ. ಅದು ಬಿಟ್ಟು ನಾವು ಆ ಕಡೆ ಎಲ್ಲೂ ಹೋಗಿಲ್ಲ, ಹೋಗೋದು ಇಲ್ಲ, ಮುಂದೆನೂ ಹೋಗಲ್ಲ. ಇದು ಹೌದು, ನಮಗೆ ಕ್ಲಾರಿಟಿ ಇದನ್ನು ಕೊಡಬೇಕು ಆಗಿರುವಂಥ ನೆಸಿಟಿ ಬಂದಿದ್ದು ಒಂದೇ ರೀಸನು. ನಮ್ಮನ್ನು ನೋಡೋ ಜನ ನಮ್ಮ ಹತ್ರ ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ. ನಮ್ಮನ್ನು ಇಷ್ಟು ದಿನ ಬೆಳೆಸಿರೋಂಥ ಜನ ಕೇಳ್ತಾ ಇದ್ದಾರೆ. ನಮ್ಗೆ ಯಾರೋ ಮಾಡು ಅಂದರೆ ನಾವೆಲ್ಲ ಮಾಡೋಷ್ಟು ಫ್ರೀಯಾಗಿ ಕೂತಿರಲ್ಲ. ನಮಗೆ ಅನ್ನಿಸ್ತು, ಹೌದು ಈ ಟೈಮ್ ನಾವು ನೀವು ಅವತ್ತು ಹೇಳಿದ್ರಿ ನಿಮ್ಮನೆ ಹೆಣ್ಮಗಳು ಹೀಗಾಗಿದ್ರೆ ನಿಮ್ಮ ಅಕ್ಕ ತಂಗಿ ಇದನ್ನೇ ಹೇಳಿದ್ದೀರಾ. ಸೊ ಸೌಜನ್ಯ ಯಾರು ಬೇರೆ ಹೆಣ್ಮಗಳಲ್ಲ, ಅವಳು ನಮ್ಮ ತಂಗಿ ಅಕ್ಕ ಇದ್ದಂಗೆ. ಸೊ ಅದಕ್ಕೋಸ್ಕರ ನಿಂತಿದ್ದೆ ಹೊರತು ಅವತ್ತು ನಾವು ಅಲ್ಲಿದ್ದ ಸಂದರ್ಭ ನೆನೆಸ್ಕೊಂಡ್ರೆ ಇಡೀ ಕರ್ನಾಟಕನೇ ಒಗ್ಗಟ್ಟಾಗಿದೆ. ಹೌದು ಟು ಬಿ ಆನೆಸ್ಟ್ ಹೌದು, ತುಂಬಾ ಭಾಗಗಳಾಗ್ಬಿಟ್ಟಿದೆ, ಛಿದ್ರ ಆಗೋಗಿದೆ. ಸೊ ಉದ್ದೇಶ ಕರೆಕ್ಟ್ ಆಗಿದ್ದು ನ್ಯಾಯ ಕೊಡ್ಸೋದ್ರ ಪರವಾಗಿದ್ರೆ ಯುದ್ಧ ಮಾಡಕ್ಕೆ ಇವತ್ತು ಯುದ್ಧ ಮಾಡೋಣ. ಬಟ್ ಉದ್ದೇಶ ಬೇರೆ ಬೇರೆ ಕಡೆ ಡೈವರ್ಟ್ ಆಗಿ ಧರ್ಮ ದೇವಸ್ಥಾನ ತೆಗಿತಾ ಇದಾರಂತೆ. ನಾವು ಬುದ್ಧನ ಥರ ಇದ್ಬಿಡ್ತೀವಿ ಅಷ್ಟೇ, ಸಿಂಪಲ್. ಕಳಿಸಿ ಯಾರ್ಯಾರು ಕೇಳ್ತಾ ಇದ್ದಾರೆ ಸೈನಿಕರು ಎಲ್ಲೋದ್ರು ಅಂತ ಸಿಗೋಣ. ಜಸ್ಟಿಸ್ ಫಾರ್ ಸೌಜನ್ಯ. ಸೊ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ.